ಜಸ್ಟ್ ವಾರ್ಮ್ ಮಾಡೋಣ ಸರ್. ಹಾಂ ಬೆಚ್ಚಗೆ ಇರಬೇಕು ಅಷ್ಟೇ. ಟ್ರೀಟ್ಮೆಂಟ್ ಇದು ಮಾಡ್ಕೋಬೇಕಾದ್ರೆ ತಲೆಗೆ ಸ್ನಾನ ಮಾಡಬಾರ್ದಂತ. ಇದಾದ್ಮೇಲೆ ಮಾಡಬಾರ್ದು, ಮುಂಚೆನೂ ಮಾಡಬಾರ್ದು. ಇಲ್ಲ, ಇವಾಗ ಇದು 7 ದಿನ ಮಾಡ್ಕೋಬೇಕಲ್ವಾ? 7 ದಿನದವರೆಗೂ ತಲೆಗೆ ಸ್ನಾನ ಮಾಡಬಾರ್ದು. ಜೀವನ ಬಂದಿರ್ಬೋದು, 9 ವರ್ಷಕ್ಕೆ ಬಂದರೆ ಇದನ್ನು ಬಂದು ಮಾಡಿಸ್ಕೋಬೋದಾ? ಹಾಂ, 10 ಗಂಟೆ ಒಳಗೆ ಬಂದು ಮಾಡಿಸ್ಕೋಬೋದು. ನೋಡಿ, ಇಲ್ಲಿ ಪ್ರೆಷರ್ ಜೋರಾಗಿ ಹಾಕೋಬೇಕು. ತುಂಬ ನೋವಿದೆ ಅಲ್ಲಿ. ಅದೇನೆ, ಸೈನಸ್ ಅದಕ್ಕೆ ಕಮ್ಮಿ ಆಗುತ್ತೆ. ಅಯ್ಯಪ್ಪ, ನೋವು ಎಷ್ಟು ಕಮ್ಮಿ ಆಗುತ್ತೆ ಅಂದರೆ ಇವತ್ತೇ ಕಮ್ಮಿ ಆಗಲ್ಲ ನಿಮಗೆ. ಇವಾಗ ಟ್ರೀಟ್ಮೆಂಟ್ ಮಾಡ್ಕೋತಿರಲ್ಲ, ಒಂದು 3-4 ದಿನ ಇರುತ್ತೆ. ಆಮೇಲೆ 5ನೇ ದಿನ, 6ನೇ ದಿನ, 7ನೇ ದಿನ ಕಮ್ಮಿ ಆಗುತ್ತೆ. ಇಲ್ಲ, ಎಷ್ಟು ಪ್ರೆಷರ್ ಕಮ್ಮಿ ಹಾಕ್ಕೋತೀರೋ ಅಷ್ಟು ಬೇಗ ಕಮ್ಮಿ ಆಗುತ್ತೆ. ಸುಮ್ಮನೆ ನೋವಲ್ವಲ್ಲ, ನೀವು ಒತ್ತಿದಾಗ ಮಾತ್ರ ಮಾಡ್ತೀರ, ಅಂದರೆ ಬೇರೆ ಟೈಮಲ್ಲಿ ನಂಗೆ ನೋವಿಲ್ಲ. ಹೌದು, ಗೊತ್ತಾಯಿತು. ಇವಾಗ ಏನೂ ಇಲ್ಲ ಅಂದರೆ ಇಲ್ಲಿ ಒತ್ತಿದ್ರೂ ನೋವಲ್ಲ. ಇಲ್ಲ ಸೈನಸ್ ಇರುತ್ತೆ, ಇಲ್ಲಾಂದರೆ ಕಾಫ್ ಜಾಸ್ತಿ ಇರುತ್ತೆ. ವಿಸ್ಡಮ್ ಟೂತ್ ತೆಗೆಸ್ತೀನಿ ಮೇಡಮ್ 1 ಮಂತ್ ಮುಂಚೆ. ಅವಾಗಿಂದ ಈ ಥರ ನೋವು ಶುರು ಆಗಿದೆ. ಏನೇನು? ವಿಸ್ಡಮ್ ಟೂತ್ ತೆಗೆಸ್ದೆ 1 ತಿಂಗಳಾಯಿತು. ತುಂಬ ನೋವು ಆವಾಗಿಂದ ತಲೆ. ಅದು ನರಗಳಲ್ವಾ ಮೇಡಮ್, ನರ ತೆಗಿಸ್ಲೇಬಾರ್ದು. ಎಲ್ಲಿ ಅದು ಫುಲ್ ಉಳ್ಕಾಗಿತ್ತಲ್ಲ. ರೂಟ್ ಕೆನಲ್ ಆಗ್ತಾರೆ, ಮಾಡ್ತಾರೆ, ಕ್ಯಾಪ್ ಹಾಕೊಳ್ತಾರೆ. ಅದು ಬೆಸ್ಟು, ತೆಗಿಸ್ಬಾರ್ದು. ಅದು ನರಗಳಿಗೆ ಎಫೆಕ್ಟ್ ತುಂಬ. ಎಲ್ಲ ನರಗಳೆಲ್ಲ ಬ್ರೈನ್ಗೆ ಇರುತ್ತೆ ಅದು.
ಎಲ್ಲ ಒಟ್ಟಿಗೆ ಬರ್ತಿದ್ದಾರೆ. ನಾನು ಇನ್ನೂ ತಿಂಡಿನೇ ತಿಂದಿಲ್ಲ ಇವತ್ತು. ತಿಂಡಿನೂ ತಿಂದಿಲ್ಲ, ಗೊತ್ತಾಯ್ತು. ಕಡಿಮೆ ಬಸ್ತಿ ಎರಡಿದೆ ಮೇಡಮ್. ಅವ್ರು ಅದೇ ಹುಡುಗಿ ಗುರುಕುಲ ಹುಡುಗಿ ಅವ್ರ ಅಮ್ಮ. ಇನ್ನೊಂದು ಯಾರೋ ಹೊಸಬ್ರು ಗೊತ್ತಿಲ್ಲ. ತುಂಬ ನೋಡ್ತಿದ್ರಲ್ಲ ಇಲ್ಲ. ಏನು ನಿಮ್ಮ ಹೆಸರು? ರಂಜನಿ. ಮೈಗ್ರೇನ್ ಪ್ರಾಬ್ಲಮ್ ಆಗಿದೆ. ಸೈನಸ್. ತಲೆ ಸ್ನಾನ ಮಾಡಿದ್ಮೇಲೆ ಬರೇ ಒರೆಸ್ತಿಲ್ಲ ಅವಾಗ ತಲೆನೋವಾ? ಇಲ್ಲ ಹೋದ್ರೆ ಇರಲ್ಲ ತಲೆನೋವು ಅಷ್ಟೇ. ಯಾವುದು? ಇದು ನೀವು ಹಚ್ತಾ ಇದ್ದಾರಲ್ಲ, ಅದು ಆಯಿಲ್ ಕೊಡ್ತಾರೆ ಅನ್ಸುತ್ತೆ ಅವರು. ಇವರೇ ಕೊಡ್ತಾರಂತೆ. ಅದನ್ನು ಬಿಸಿ ಮಾಡಿ ಹಿಂಗೆ ಹಚ್ಕೋಬೇಕು. ಡ್ರಾಪ್ಸನ್ನು ಕೊಡ್ತಾರೆ. ಅದು ಮೂಗ್ಗೆ ಹಾಕೋಬೇಕು. ಹಾಂ. ಈ ಕಡೆ 6 ಡ್ರಾಪು, ಆ ಕಡೆ 6 ಡ್ರಾಪು. ಮಾಡ್ಕೊಳ್ಳೋಕೆ ಮುಂಚೆ 1 ಅವರ್ ಏನು ಮುಂಚೆ ಏನೂ ತಿನ್ನೋಂಗಿಲ್ಲ, ಆಮೇಲೆ 1 ಅವರ್ ಏನೂ ತಿನ್ನಬಾರ್ದು. ಮಾಡ್ಕೊಂಡು ಆಗಿದ ತಕ್ಷಣ ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಗಾಗಲ್ಸ್ ಮಾಡಬೇಕು. ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಗಾಗಲ್. ಈಗ ಅಕ್ಕಿ ಇಟ್ಕೊಂಡಿರ್ಬೇಕು. ಯಾವಾಗಲೂ ಅದೇ ಇವಾಗ ಇನ್ನೂ ಈ ಥರ ಮಾಡ್ಕೊಂಡಾಗ ಬನ್ನಿ ಎದ್ದೇಳ್ಬೋದಾ? ಹಾಂ ಎದ್ದೇಳು.